ಇವತ್ತು ಭಾರತ ಮತ್ತು ಇಂಗ್ಲೆಂಡ್ ನಡುವೆ ನಡೆದಿರುವಂತಹ ಪಂದ್ಯದಲ್ಲಿ ಭಾರತ ಗೆಲುವನ್ನು ಸಾಧಿಸಿದೆ. ಆ ಮೂಲಕವಾಗಿ ಟಿ20 ವಿಶ್ವಕಪ್ಗೆ ಲಗ್ಗೆ ಫೈನಲ್ ಪಂದ್ಯಕ್ಕೆ ಲಗ್ಗೆಯನ್ನು ಇಟ್ಟಿದೆ. ಇಂಗ್ಲೆಂಡ್ ಅನ್ನು ಬಗ್ಗು ಬಡಿತಾರೆ ಭಾರತದವರು. ಆ ಮೂಲಕವಾಗಿ ಫೈನಲ್ಗೆ ಎಂಟ್ರಿಯನ್ನು ಕೊಡುತ್ತೆ. ಮುಂಬೈನ ವಾಂಖೇಡೆಯಲ್ಲಿ ಸೂರ್ಯ ಸೇನೆ ಗೆಲುವನ್ನು ಸಾಧಿಸಿದೆ. 7 ರನ್ಗಳ ಅಂತರದಲ್ಲಿ ಗೆದ್ದು ಬೀಗಿದೆ ಇಂಡಿಯಾ. ನ್ಯೂಜಿಲೆಂಡ್ ಜೊತೆಗೆ ನಡೆಯುತ್ತೆ ಸಂಡೇ ಮೆಗಾ ಫೈನಲ್ ಮ್ಯಾಚ್. ಈಗಾಗಲೇ ಫೈನಲ್ ಪ್ರವೇಶವನ್ನು ಪಡ್ಕೊಂಡಿದೆ ನ್ಯೂಜಿಲೆಂಡ್. ಸಂಡೇ ನಡೆಯುವಂತಹ ಪಂದ್ಯಕ್ಕೆ ಭಾರತ ಈಗ ಎಂಟ್ರಿ ಕೊಟ್ಟಿದೆ. ದಕ್ಷಿಣ ಆಫ್ರಿಕಾದ ವಿರುದ್ಧ ಗೆದ್ದು ನ್ಯೂಜಿಲೆಂಡ್ ಈಗ ಫೈನಲ್ಗೆ ಎಂಟ್ರಿ ಕೊಟ್ಟಿದ್ದು. ಇವತ್ತು ಭಾರತ ಕೂಡ ಫೈನಲ್ಗೆ ಎಂಟ್ರಿಯನ್ನು ಕೊಟ್ಟಿದೆ. ಆ ಮೂಲಕವಾಗಿ ಭಾನುವಾರ ನಡೆಯುವಂತಹ ಫೈನಲ್ ಪಂದ್ಯಕ್ಕೆ ಭಾರತ ಸಕಲ ತಯಾರಿಗಳನ್ನು ಈಗಲಿಂದನೇ ಮಾಡಿಕೊಳ್ತಾ ಇದೆ. ಅಹಮದಾಬಾದ್ನಲ್ಲಿ ನಡೆಯುವಂತಹ ಈ ಪಂದ್ಯಕ್ಕೆ ಇಡೀ ಭಾರತವೇ ಕಾದು ಕುಳಿತಿದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ಗಂಗಾಧರ್ ಕೊಡ್ತಾ ಇದ್ರು ಆವಾಗಲೇ ಇವತ್ತಿನ ಮ್ಯಾಚ್ ಬಗ್ಗೆ. ಇನ್ನು ಬಹಳಷ್ಟು ಇಂಪಾರ್ಟೆಂಟ್ ಇಶಾನ್ ಕಿಶನ್ ಬಗ್ಗೆ ಮಾತನಾಡುವಂತಹ ವಿಚಾರ ಇಲ್ಲಿ ಬೇಕೇ ಬೇಕು. ಕಾರಣ ಏನು ಅಂದ್ರೆ, ಯಾವಾಗ ಮೊದಲನೇ ಬಾರಿಗೆ ವಿಕೆಟ್ ಬೀಳುತ್ತೆ, ಅದಾದ ಮೇಲೆ ಪಾರ್ಟ್ನರ್ಶಿಪ್ ಅಲ್ಲಿ ಸಾಥನ್ನು ಕೊಟ್ಟಿದ್ದು ಇದೇ ಕಿಶನ್. ಅವ್ರ ಬಗ್ಗೆ ಹೇಳೋದಾದ್ರೆ ಜಗದೀಶ್, ಇಶಾನ್ ಕಿಶನ್ ಈ ಒಂದು ಟಿ20 ವರ್ಲ್ಡ್ ಕಪ್ಪಲ್ಲಿ ನಾವು ನೋಡಬೇಕಾದ್ರೆ ಒಂದು ರೀತಿ ಡಿಫ್ರೆಂಟ್ ಬ್ಯಾಟ್ಸ್ಮನ್ ಆಗಿ ಬಂದಿದ್ದಾರೆ. ಅಂದರೆ ಇಶಾನ್ ಕಿಶನ್, ಈ ಹಿಂದೆ ಇದ್ದಂಥ ಇಶಾನ್ ಕಿಶನ್ ಟಿ20 ವರ್ಲ್ಡ್ ಕಪ್ಪಲ್ಲಿ ನಾವು ಏನು ನೋಡ್ತಾ ಇದ್ವಿ, ಸೊ ಈ ಇಶಾನ್ ಕಿಶನ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಬ್ಯಾಟರ್ ಅಂತಲೇ ಹೇಳ್ತೀನಿ. ಯಾಕಂದರೆ ಅವರ ಗೇಮ್ ಕೂಡ ತುಂಬ ಇಂಪ್ರೂವ್ ಆಗಿದೆ. ಜೊತೆಗೆ ಗೇಮ್ನ ರೀಡ್ ಮಾಡೋ ಅಂಥ ಮೈಂಡ್ ಸೆಟ್ ಕೂಡ ತುಂಬ ಚೆನ್ನಾಗಿದೆ. ಹಾಗೆ ಒಂದು ಪ್ರೆಷರ್ ಸಿಚುವೇಷನಲ್ಲಿ ಬ್ಯಾಟ್ ಮಾಡೋವಂಥ ಅವರ ಒಂದು ಚೇಂಜ್ ಕೂಡ ತುಂಬಾ ಮಾಡ್ಕೊಂಡಿದ್ದಾರೆ. ಅಂದರೆ ಅವರ ಬ್ಯಾಟಿಂಗ್ ಸ್ಟೈಲಲ್ಲಿ ಸಾಕಷ್ಟು ಒಂದು ಬದಲಾವಣೆ ಕೂಡ ಆಗಿದೆ ಅಂತಲೇ ಹೇಳ್ತೀನಿ. ಸೊ ಅದರ ಒಂದು ಈ ಒಂದು ವಿಶ್ವಕಪ್ನಲ್ಲಿ ನಾವು ನೋಡ್ತಾ ಇದ್ವಿ, ಸಾಕಷ್ಟು ಒಂದು ಒಳ್ಳೆಯ ಇನ್ನಿಂಗ್ಸ್ಗಳನ್ನು ಆಡಿದ್ದಾರೆ. ಸೊ ಎಸ್ಪೆಷಲಿ ಇವತ್ತು ಒಂದು ಸೆಮಿಫೈನಲ್ ಈ ಒಂದು ಕ್ರೂಷಿಯಲ್ ಮ್ಯಾಚ್ ಬಗ್ಗೆ ಹೇಳೋದಾದರೆ, ಇಶಾನ್ ಕಿಶನ್ ಒಂದು ಕಡೆ ಸಂಜು ಸ್ಯಾಮ್ಸನ್ ಒಂದು ಒಳ್ಳೆ ಬ್ಯಾಟಿಂಗ್ ಮಾಡ್ತಾಯಿದ್ರು. ಸೊ ಅವರಿಗೆ ತಕ್ಕ ಸಾಥ್ ಕೂಡ ಕೊಡ್ತಾಯಿದ್ರು. ಹಾಗೆ ಲೂಸ್ ಬಾಲ್ಗಳನ್ನು ಇಶಾನ್ ಕಿಶನ್ ಅವರು ಕೂಡ ಬೌಂಡ್ರಿ ಬಾರಿಸ್ತಾ ರನ್ ವೇಗ ಕೂಡ ಹೆಚ್ಚಿಸ್ತಾ ಇದ್ರು. ಇಶಾನ್ ಕಿಶನ್ ಅವರು ಡೆಫಿನೆಟ್ಲಿ ಸಂಜು ಸ್ಯಾಮ್ಸನ್ ಯಾವಾಗ ಒಂದು ವಿಕೆಟ್ ಬಿತ್ತು, ಡೆಫಿನೆಟ್ಲಿ ಟೀಮ್ ಇಂಡಿಯಾ ಮೇಲೆ ಒಂದು ಪ್ರೆಷರ್ ಬಿತ್ತು ಅಂತ ಅನ್ಕೊಬೋದಾಗಿತ್ತು. ಜೊತೆಗೆ ಏನಂದರೆ ಇಂಗ್ಲೆಂಡ್ನ ಬೌಲರ್ಗಳು ಕೂಡ ಆ ಒಂದು ಸಿಚುವೇಶನ್ ಎನ್ಕ್ಯಾಶ್ ಮಾಡಿಕೊಂಡು ಹೊರಟಿದ್ರು. ಬಟ್ ಇಶಾನ್ ಕಿಶನ್ ಆಗಿ ಸಂಜು ಸ್ಯಾಮ್ಸನ್ ಇಬ್ಬರು ಕೂಡ ಒಂದು ಎದುರಾಳಿ ಬ್ಯಾಟ್ಸ್ಮನ್ಗಳ ಮೇಲೆ ಒಂದು ಡಾಮಿನೇಟ್ ಮಾಡೋ ಮೂಲಕ ಅವ್ರ ಮೇಲೇ ಪ್ರೆಷರ್ ಒಂದು ಬಿಲ್ಡ್ ಮಾಡುವಂಥ ಪ್ರಯತ್ನ ಪಟ್ಟರು. ಸೊ ಇಶಾನ್ ಕಿಶನ್ ಡೆಫಿನೆಟ್ಲಿ ನೋ ಡೌಟ್ ಇಲ್ಲಿ ಅವರ ಒಂದು ರೋಲ್ ಕೂಡ ತುಂಬಾ ಇಂಪಾರ್ಟೆಂಟ್.